SIR ಮಾಡ್ತಿರ್ತಕ್ಕಂಥ ಉದ್ದೇಶನೇ ಯಾರು ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಯೂರಿ ಅವರು ಒಂದು ಎಲೆಕ್ಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ, ರೇಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಸಿಗ್ತಕ್ಕಂಥ ಅನುಕೂಲಗಳನ್ನ ಪಡ್ಕೊಂಡು ಬಂದಿರತಕ್ಕಂಥದನ್ನ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ. ಕೆಲವರೆಲ್ಲ SIR ಮಾಡಿದಾಗ ಸುಮಾರು ಅನ್ಯ ಪಕ್ಷದವರು ಅಂದರೆ ಕಾಂಗ್ರೆಸ್ನವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತ ಮಾಡಿದ್ರು. ಏನಕ್ಕೆ ಮಾಡ್ತಾ ಇದ್ರಿ SIR, ಈಗಾಗಲೇ ಮಾಡಿರ್ತಕ್ಕಂಥದ್ದು ಸರಿ ಇದೆಯಲ್ಲ, ನೀವು ಮಾಡ್ತಾ ಇರೋದು ಉದ್ದೇಶ ಇಷ್ಟೇ, ನೀವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ, ಅವರ ಓಟುಗಳನ್ನ ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ನೀವು ಮಾಡ್ತಾ ಇರೋದು ಅನ್ನೋದನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಸುಮಾರು ಉದಾಹರಣೆಗಳು ಈಗಾಗಲೇ ನಿಮಗೆ ಸಿಕ್ಕಿದೆ. ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನದಿಂದ ಬಂದು 22 ವರ್ಷ ಆಗಿದೆ, ಅವರು ಎಲೆಕ್ಷನ್ ಕಾರ್ಡ್ಗಳು ಮಾಡಿದ್ದಾರೆ. ಬೇರೆ ಇದನ್ನ ಏನು ಅನುಕೂಲಗಳನ್ನ ಪಡೀಲಿಕ್ಕೆ ರೇಷನ್ ಕಾರ್ಡು ಇದಕ್ಕೆ ಅಪ್ಲೈ ಮಾಡಿದಾಗ ಅದರ ಜೊತೆಗೆ ಈ SIRನ ಮತ್ತೆ ರಿಕವರಿ ಮಾಡಲಿಕ್ಕೆ ಅವರು ಕಾಲ್ ಮಾಡಿದಾಗ ಅವರು ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಈ SIR ಇಲ್ಲ ಅಂತ ಹೇಳಿದ್ರೆ ಅವ್ರು ಸಿಕ್ಕಿಬೀಳ್ತಾ ಇರಲಿಲ್ಲ. ಈ ಥರ ಉದಾಹರಣೆಗಳು ಸುಮಾರಿದೆ. ಈಗ ಅವರು ಒಬ್ಬರು ಸಿಕ್ಕಿಬಿದ್ದಿದ್ದಾರೆ ಅಂತೇಳಿ ಬೇರೆಯವರೆಲ್ಲ ಅಲರ್ಟ್ ಆಗಿಬಿಟ್ಟಿರ್ತಾರೆ. ಅದೆಷ್ಟು ಜನ ಇದಾರೆ ಗೊತ್ತಿಲ್ಲ, ಪಾಕಿಸ್ತಾನದಿಂದ ಬಂದು ಇಲ್ಲಿ ನೆಲೆ ಊರಿರ್ತಕ್ಕಂಥವ್ರು. ಹಾಗಾಗಿ ಈ ಕಾಂಗ್ರೆಸ್ನವ್ರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ಥರದ ಸೂಕ್ಷ್ಮ ವಿಚಾರಗಳು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ಥರದವರು ಇಲ್ಲೇ ಅಕ್ರಮವಾಗಿ ನೆಲೆ ಊರಿ ನಮ್ಮ ದೇಶದ ಮೇಲೆ ಬೇರೆ ಥರದ ಪರಿಣಾಮಗಳೇ ಬೀಳ್ತದೆ. ಹಾಗಾಗಿ ಏನು ಚುನಾವಣಾ ಆಯೋಗ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಬೆಂಬಲವನ್ನು ಕೊಟ್ಟಾಗ ಮಾತ್ರ ಈ ಒಂದು SIRನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲೇ ನೋಡ್ತಾ ಇದ್ರಿ ಕಾಂಗ್ರೆಸ್ನವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ, ಅವರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಕೇವಲ ಇವರು RSS